ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಮಾಡೋದ್ರ ಉದ್ದೇಶ ಇಷ್ಟೇ. ನಿಮ್ಮ ನಿಮ್ಮ ಮೈಂಡಲ್ಲಿ ಒಂದು ಕೊರಿತಾ ಇರುತ್ತೆ, ಏನಪ್ಪ ಅಂದರೆ ಮಿಕ್ಸಿ ಬೆಸ್ಟಾ ಅಥವಾ ಗ್ರೈಂಡ್ರ್ ಬೆಸ್ಟಾ ಅಂತ. ಈ ವಿಡಿಯೋದಲ್ಲಿ ಮಿಕ್ಸಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಮತ್ತು ಗ್ರೈಂಡ್ರ್ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಮತ್ತು ಈ ಯಾವುದರಿಂದ ಹೆಚ್ಚು ಉಪಯೋಗ ಮತ್ತು ನಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ, ಟೈಮು ಸಂದರ್ಭದಲ್ಲಿ ಯಾವುದು ಬೇಗ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಈಗಾಗಲೇ ಹಳೆಯದು ವಿಡಿಯೋ ಮಿಕ್ಸಿ ಇತ್ತು ಅಂತಂದರೆ ಅದನ್ನು ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ, ಚೇಂಜ್ ಮಾಡೋದು ಇನ್ನೇನು ಅಥವಾ ಗ್ರೈಂಡರ್ ತೊಗೊಂಡ್ಬಿಡೋಣ ಅಂತ ಏನಾದ್ರು ಇದ್ದರೆ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ಯಾವುದು ಬೆಸ್ಟು ಮತ್ತು ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮಗೆ ಆಫೀಸಿಗೆ ಹೋಗೋರಿಗೆ ಅಥವಾ ಡ್ಯೂಟಿಗೆ ಹೋಗೋರಿಗೆ, ಏನೋ ಒಂದು ಅರ್ಜೆಂಟ್ ಹೋಗೋರಿಗೆ ಜಲ್ದಿ ಅಡುಗೆ ಆಗಬೇಕು ಅಂತಂದರೆ ಯಾವುದೊಂದು ತೊಗೊಂಡ್ರೆ ನಿಮ್ಗೆ ಒಳ್ಳೆಯದು ಮತ್ತು ಫ್ಯೂಚರಲ್ಲಿ ಬೆಸ್ಟ್ ಯಾವುದು, ಲೈಫ್ ಯಾವ್ದು ಬರುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಬೇಕು ಅಂತಿರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ರಿಲೇಷನ್ಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮಿಕ್ಸಿ ಜಾರ್ ಕೆಲಸ ಮಾಡೋದನ್ನು ಈ ಗ್ರೈಂಡರ್ಗಳಲ್ಲಿ ಈ ಡ್ರಮ್ ಮಾಡುತ್ತೆ. ಓಕೆನಾ, ನೋಡಿ ಈ ಡ್ರಮ್ ಮಾಡುತ್ತೆ. ಈ ಡ್ರಮ್ಮು ಮತ್ತು ಈ ಜಾರು ಈ ಎರಡನ್ನ ಹೋಲಿಸ್ಕೊಂಡ್ರೆ ಈ ಜಾರ್ ಎತ್ತಿ ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ, ಅಂದರೆ ವೆಯ್ಟ್ ಕಡಿಮೆ ಇರುತ್ತೆ, ನಿಮಗೆ ಬೇಗ ಬೇಗ ಕೆಲಸ ಆಗುತ್ತೆ. ಬಟ್ ಈ ಗ್ರೈಂಡ್ರ್ಗಳಲ್ಲಿ ನೋಡಿ, ಈ ಡ್ರಮ್ನ ನೀವು ತೆಗೆದು ಮತ್ತು ನೀವು ಅದನ್ನು ತೊಳಿಬೇಕಾಗತ್ತೆ. ಓಕೆನಾ, ನೋಡಿ ಈ ಜಾರ್ಗಳಲ್ಲಿ ಬ್ಲೇಡಿಂದ ನೀವು ಹಿಟ್ಟು ಅಥವಾ ಏನೇ ಒಂದು ಹಾಕಿದ್ರೂ ಸಹ ಈ ಬ್ಲೇಡ್ಗಳಲ್ಲಿ ಕಟ್ ಮಾಡುತ್ತೆ. ಬಟ್ ಇದ್ರ ಗ್ರೈಂಡ್ರ್ಗಳಲ್ಲಿ ಕಲ್ಲಿರುತ್ತೆ, ಅಂದರೆ ಕಲ್ಲುಗಳು ರೌಂಡ್ ತಿರುಗೋದ್ರಿಂದ ಚೆನ್ನಾಗಿ ಅದು ಹಿಟ್ಟಾಗಲಿ ಏನೇ ಆಗಲಿ ಚೆನ್ನಾಗಿ ರುಬ್ಬುತ್ತೆ. ಓಕೆನಾ, ಈ ನೀವು ಮಿಕ್ಸಿ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಮಿಕ್ಸಿಗಳಲ್ಲಿ ನೀವು ಇದಕ್ಕೆ ಎಷ್ಟು ಹಿಟ್ಟು ಹಾಕ್ತಿರೋ ಅದೇ ಹಿಟ್ಟನ್ನು ಮಿಕ್ಸಿಗೆ ಹಾಕಿದ್ರೆ ಕೇವಲ ಒಂದು 30 ಸೆಕೆಂಡ್ ಹೋಗಲಿ 1 ನಿಮಿಷದಲ್ಲಿ ಇದು ಮಿಕ್ಸಿ ಕ್ಲಿಯರ್ ಮಾಡಿಬಿಡುತ್ತೆ, ಅಂದರೆ ಸಣ್ಣಗೆ ಮಾಡಿಬಿಡುತ್ತೆ, ಅಂದರೆ ನುಣ್ಣಗೆ ಮಾಡಿಬಿಡುತ್ತೆ ಅದು ಮಿಕ್ಸಿ. ಓಕೆನಾ, ಈ ಮಿಕ್ಸಿ ನೀವು ಯಾವುದರಲ್ಲಿ ಗ್ರೈಂಡ್ರ್ ನೋಡೋಕೆ ಹೋದರೆ ಹೆಚ್ಚು ಕಡಿಮೆ ನೀವು ಮಿಕ್ಸಿಗೆ ಎಷ್ಟು ಹಿಟ್ಟು ಹಾಕಿರ್ತೀರೋ ಅಷ್ಟೇ ಹಿಟ್ಟನ್ನು ಗ್ರೈಂಡ್ರಿಗೆ ಹಾಕಿದ್ರೆ ಅದು ಹೆಚ್ಚು ಕಮ್ಮಿ 10 ನಿಮಿಷ ತೊಗೊಳುತ್ತೆ. ಓಕೆನಾ, ಅಂದರೆ ತುಂಬ ಟೈಮ್ ಬೇಕು. ಅದರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಅಂದರೆ ಟೈಟು ಲೂಸು ಅಂತ ಇರುತ್ತೆ. ಅದು ಟೈಟ್ ಮಾಡಿದ್ರೆ ಸ್ವಲ್ಪ ಬೇಗ ನುಣ್ಣಗಾಗುತ್ತೆ ಅಂತೇಳಿ ಅದನ್ನು ಕೊಟ್ಟಿರ್ತಾರೆ. ಆದರೂ ಎಷ್ಟೇ ಇದು ಮಾಡಿದ್ರು ಸಹ, ನೀವು ಎಷ್ಟೇ ಟೈಟ್ ಮಾಡಿದ್ರೂ ಇದು ಗ್ರೈಂಡ್ರನ್ನ ಮೋಟ್ರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ, ಆವಾಗ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ. ಒಟ್ಟು ಗ್ರೈಂಡ್ರುಗಳು ಮಾತ್ರ ಏನೇ ಒಂದು ರುಬ್ಬಬೇಕು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಓಕೆನಾ, ಅದೇ ಮಿಕ್ಸಿಗಳೆಲ್ಲ ಆ ಥರ ಅಲ್ಲ, ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷದಲ್ಲಿ ಅದು ನಿಮಗೆ ಈಗ ಬೇಗ ನುಣ್ಣಗಾಗ್ಬಿಡುತ್ತೆ. ಓಕೆನಾ, ಮತ್ತು ಇದನ್ನು ಎತ್ತಿ ಕ್ಲೀನ್ ಮಾಡೋದಕ್ಕೆ ತುಂಬ ವೆಯ್ಟ್ ಇರುತ್ತೆ ಅದು ಗ್ರೈಂಡ್ರು. ಓಕೆನಾ, ನೀವು ಕೈ ನೋವು, ಸ್ವಲ್ಪ ನಮಗೇನೋ ಕೈ ಪೇಯ್ನ್ ಇದೆ ಅಂತಂದರೆ ಖಂಡಿತ ನೀವು ಈ ಗ್ರೈಂಡ್ರನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಬೇರೆಯವರು ಬರೋವರೆಗೂ ಕಾಯಬೇಕಾಗತ್ತೆ, ಅದನ್ನು ಎತ್ತಿ ಕ್ಲೀನ್ ಮಾಡಬೇಕಾಗತ್ತೆ, ಅಲ್ಲಿವರೆಗೂ ನೀವು ಅದನ್ನು ಹಾಗೆ ಬಿಟ್ಟಿರಬೇಕಾಗುತ್ತೆ. ಬಟ್ ಈಗ ಬಂದಿರೋ ಮಿಕ್ಸಿಗಳು ಕೂಡ ತುಂಬ ಸ್ಟ್ರಾಂಗ್ ಇದ್ದಾವೆ. ನೀವು ನೋಡಿರ್ಬೋದು, ಕಲ್ಲನ್ನೇ ಪುಡಿ ಮಾಡೋವಷ್ಟು ಸ್ಟ್ರಾಂಗ್ ಇರೋವಂಥ ಮಿಕ್ಸಿಗಳು ಬಂದಿದ್ದಾವೆ. ಓಕೆನಾ, ನೀವು ಈ ಮಿಕ್ಸಿಗಳಲ್ಲಿ ತುಂಬ ವೆರೈಟಿ ಮಿಕ್ಸಿಗಳು ಇವಾಗಲೇ ಆಲ್ರೆಡಿ ಮಾರ್ಕೆಟಿಗೆ ಬಂದಿದ್ದಾವೆ. ಈ ಗ್ರೈಂಡ್ರ್ಗಳು ಮಾತ್ರ ನೋಡಿ, ಗ್ರೈಂಡ್ರುಗಳು ತುಂಬ ಟೈಮ್ ತೊಗೊಳುತ್ತೆ. ಓಕೆನಾ, ಅದು ಬೇಗ ಆಗೋದೇ ಇಲ್ಲ, ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನಾವು ನಮ್ಮ ಮನೇಲಿ ತೊಗೊಂಡಿದ್ದೀವಿ, ನಾನು ತೊಗೊಂಡು ಅದನ್ನು ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೀವಿ. ಓಕೆನಾ, ಅದೇನು ಯೂಸ್ ಇಲ್ಲ, ಅದು ತುಂಬ ಭಾಳ ದಿನ ಇಟ್ಟರೂ ಕೂಡ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಮಧ್ಯದಲ್ಲಿ ಅದು ತಿರುಗುತ್ತಲ್ಲ ರಾಡ್ ಕೂಡ ಅದಲ್ಲೇ ತುಂಬ ಇದಾಗೋಗ್ಬಿಟ್ಟಿದೆ, ಅಂದರೆ ಹಾಳಾಗೋಗ್ಬಿಟ್ಟಿದ್ದಲೆ. ನಾವು ಒಂದು 2-3 ಟೈಮು ಸತ ಯೂಸ್ ಮಾಡಲಿಲ್ಲ, ಅದನ್ನು ಹಾಗೆ ಇಟ್ಬಿಟ್ಟಿದ್ವಿ. ಅಂದರೆ ಅದು ಗ್ರೈಂಡ್ರುಗಳು ಯೂಸ್ ಆಗ್ತವೆ,
ಓಕೆನಾ. ಈ ಮಿಕ್ಸಿಗಳು ನೋಡಿರ್ಬೋದು ನೀವು, ಭಾಳ ಹೊತ್ತು ರುಬ್ಬಿದ್ರೆ ಒಂದು ಸ್ವಲ್ಪ ಏನೋ ಒಂಥರ ನೊರೆ ನೊರೆ ಥರ ಬರುತ್ತೆ ಮಿಕ್ಸಿಗಳಲ್ಲಿ. ಆದರೆ ಈ ಗ್ರೈಂಡ್ರುಗಳಲ್ಲಿ ಈ ಕಲ್ಲಿಂದ ರುಬ್ಬುತ್ತಲ್ಲ ಹಂಗೆ, ಸೊ ತುಂಬ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಅಂದರೆ ಆವಾಗಿನ ಕಾಲದ್ದು ಒಳಕಲ್ಲು ಅಂತ ಹೇಳ್ತೀವಲ್ಲ, ಒಳಕಲ್ಲಲ್ಲಿ ರುಬ್ಬಿರೋ ಥರ ಟೇಸ್ಟ್ ಬರುತ್ತೆ. ಇಲ್ಲ ಅಂತ ಹೇಳೋದಿಲ್ಲ. ನೀವು ಒಳಕಲ್ಲಲ್ಲಿ ರುಬ್ಬಿರೋ ಅಂಥ ಟೇಸ್ಟ್ ನಮಗೆ ಬೇಕು ಅಂತಂದರೆ ಗ್ರೈಂಡ್ರುಗಳನ್ನ ಯೂಸ್ ಮಾಡೋದು ಉತ್ತಮ. ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ, ಓಕೆನಾ. ನೀವು 10 ನಿಮಿಷಕ್ಕೆ ನಾನು ಅಡುಗೆ ಮಾಡ್ಕೋಬೇಕು, ಡ್ಯೂಟಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಆಗೋದಿಲ್ಲ. ಇನ್ನು ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಈ ಗ್ರೈಂಡ್ರನ್ನ ಉಪಯೋಗಿಸ್ತಾರೆ. ಉಪಯೋಗಿಸ್ಲೇಬೇಕು, ಯಾಕೆಂದರೆ ಮಿಕ್ಸಿಗಳಲ್ಲೆಲ್ಲ ಆಗೋದಿಲ್ಲ. ಬಟ್ ಈ ಗ್ರೈಂಡ್ರ್ಗಳಲ್ಲೂ ಅಷ್ಟೇ ಸ್ವಲ್ಪ ಲೇಟೇ ಆಗೋದು. ಬಟ್ ಬೇರೆ ದಾರಿ ಇಲ್ಲ, ಇದನ್ನೇ ಯೂಸ್ ಮಾಡಬೇಕು. ಇನ್ನು ನಮಗೆ ಒಳಕಲ್ಲಲ್ಲೇ ರುಬ್ಬಿರೋ ಥರ ಸ್ವಾದ ಬೇಕು, ಅದೇ ಥರ ಟೇಸ್ಟಿಯಾಗಿರಬೇಕು ನಾವು ಮಾಡೋ ಅಡುಗೆ ಅಂತಂದರೆ ಖಂಡಿತ ನೀವು ಗ್ರೈಂಡ್ರನ್ನ ತೊಗೊಳ್ಳೋದೇ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕಲ್ಲಿಂದ ರುಬ್ಬೋದ್ರಿಂದ ನಿಮಗೆ ನೀವು ಮಾಡೋ ಅಡುಗೆ ಒಂದು ಒಳಕಲ್ಲಲ್ಲಿ ರುಬ್ಬಿರೋ ಥರ ಟೇಸ್ಟ್ ನಿಮಗೆ ಸಿಗುತ್ತೆ. ಅಂದರೆ ಒಳಕಲ್ಲಲ್ಲೇ ರುಬ್ಬಿರೋ ಥರ 100% ಟೇಸ್ಟ್ ಅಂತೂ ಸಿಗೋದಿಲ್ಲ. ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಓಕೆನಾ. ಅಂದರೆ ಈ ಮಿಕ್ಸಿಗಳಲ್ಲಿ ನಾನು ಆಗಲೇ ಹೇಳಿರೋ ಹಾಗೆ ಒಂಥರ ನೊರೆ ಥರ ಬರುತ್ತೆ. ಫಾಸ್ಟ್ ಸ್ಟೆಪ್ಪಲ್ಲಿ ರುಬ್ಬಿದ್ರೆ ನೊರೆ ಥರ ಬರುತ್ತೆ. ಆದರೆ ಈ ಗ್ರೈಂಡ್ರ್ಗಳಲ್ಲಿ ಆ ಥರ ಆಗೋದಿಲ್ಲ, ಸ್ವಲ್ಪ ಕಡಿಮೆ, ಅಂದರೆ ಪರ್ಸೆಂಟೇಜ್ ಕಡಿಮೆ. ಇನ್ನು ಈ ಗ್ರೈಂಡ್ರ್ಗಳಲ್ಲಿ ಸ್ಟೆಪ್ ಅಂತ ಇರೋದಿಲ್ಲ. ಮಿಕ್ಸಿಗಳಲ್ಲಿ ನೀವು ನೋಡ್ತಿರಲ್ಲ, ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ ಅಂತೇಳಿ ಬೇಗ ಆಗಬೇಕು ಅಂತೇಳಿ ಟಕ ಅಂತ ಹೊಡೆದ್ಬಿಡ್ತೀವಿ. ಬಟ್ ಈ ಗ್ರೈಂಡ್ರ್ಗಳಲ್ಲಿ ಆ ಥರ ಇರಲ್ಲ, ಒಂದೇ ಸ್ಪೀಡು. ಅದರಲ್ಲೇ ನೀವು ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದನ್ನು ಟೈಟ್ ಮಾಡೋದು, ಲೂಸ್ ಮಾಡೋದು ಮಾಡಿಕೊಂಡು ಬೇಗ ರುಬ್ಲಿ ಅಂತೇಳಿ ಅದನ್ನು ಸೆಟ್ ಮಾಡ್ಕೊಬೋದು. ಬಿಟ್ಟರೆ ಇನ್ನು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಫಾಸ್ಟಾಗಿ ಒಂದು ಬೇಗ ನುಣ್ಣಗಾಗಬೇಕು ಅಂತೇಳಿ ಮಾಡೋವಂಥ ಸ್ಟೆಪ್ ಇದರಲ್ಲಿ ಇರೋದಿಲ್ಲ. ಇನ್ನು ಗ್ರೈಂಡರ್ ಪವರ್ ಸಪ್ಲೈ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಮನೇಲಿ UPS ಇದೆ, ಇದು ಗ್ರೈಂಡ್ರ್ ಓಡುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ಓಡುತ್ತೆ. ಅಂದರೆ 150Ah ಬ್ಯಾಟ್ರಿ, 1 kV UPS ಇದ್ದರೆ ಆರಾಮಾಗಿ ಗ್ರೈಂಡ್ರನ್ನ ರನ್ ಮಾಡ್ಬೋದು. ಮಿಕ್ಸಿಗೂ ಅಷ್ಟೇ ವೋಲ್ಟೇಜ್ ಸಾಕು. ಬಟ್ ನಿಮಗೆ 100Ah ಬ್ಯಾಟ್ರಿ ಇದೆ, 150Ah ಬ್ಯಾಟ್ರಿ ಇಲ್ಲ ಅಂತಂದರೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ. ನೀವು ರನ್ ಮಾಡೋ ಟೈಮಲ್ಲಿ ಬೇರೆ ಎಲ್ಲ ಲೈಟ್ಗಳನ್ನು ಮತ್ತು ಬೇರೆ ಫ್ಯಾನ್ಗಳು ಏನಾದರೂ ಒಂದು ಎಲೆಕ್ಟ್ರಿಕಲ್ಲು ಐಟಮ್ಸ್ ರನ್ ಇದ್ದರೆ ಅವನ್ನ ಆಫ್ ಮಾಡಿ ಇದನ್ನು ಆರಾಮಾಗಿ ಓಡಿಸ್ಬೋದು. ಬಟ್ 1 kV UPS 150Ah ಬ್ಯಾಟ್ರಿ ಇದ್ದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಗ್ರೈಂಡ್ರನ್ನ ರನ್ ಮಾಡ್ಬೋದು. ಸೊ ಫೈನಲ್ ಆಗಿ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಯಾವುದು ಬೆಸ್ಟು, ಯಾವುದನ್ನು ತೊಗೊಬೇಕು, ಯಾವುದನ್ನು ಚೂಸ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಇದೇ ಥರ ಹೊಸ ವೀಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಷಿಯನ್ನು, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸು, ರಿಲೇಷನ್ಗಳಿಗೆ ತಪ್ಪದೆ ಸೆಂಡ್ ಮಾಡಿ ಫ್ರೆಂಡ್ಸ್, ಓಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ಫ್ರೆಂಡ್ಸ್.